ನನ್ನ ಮೇಲೆ ಹಣೆ ಕೇಳು ಯಾರು ಹೇಳಲ್ಲ ಅಂತ. ಲವ್ ಮಾಡ್ತಿದ್ರೆ ನಮಗಾಗ್ತದೆ, ಅದಕ್ಕೆ ನಗು ಬರ್ತೈತೆ. ನನ್ನ ಮೇಲೆ ಗರಂ ಆದ್ರೆ ಹೋಗಿ ನಿಮ್ಮ ಹುಡುಗಿ ಹತ್ರ ಮಾತಾಡ್ಬೇಕಿತ್ತು ಇದೇ ಥರ. 4 ವರ್ಷದ ಲವ್ ಕಣೆ. ಇನ್ನೊಂದು 2 ನಿಮಿಷ ಬಿಟ್ರೆ ಅತ್ತೆ ಕೊಡ್ತಾಳು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಊರಿಂದ ನಮ್ಮ ಅತ್ತೆ ಮಗಳು ಬಂದಿದ್ದಾಳೆ. ಅವಳಿಗೆ ಇವತ್ತು ನಾನು ಪ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾವ ರೀತಿ ಅವಳಿಗೆ ಪ್ರ್ಯಾಂಕ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಹಲೋ ಗೈಸ್, ಇವಾಗ ಅವಳನ್ನ ಹೋಗ್ಬಿಟ್ಟು ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಆಗ್ಲೇ ಫೋನ್ ಮಾಡಿದ್ದೀನಿ, ಬೇಗ ರೆಡಿ ಆಗಿರೋ ಕರ್ಕೊಬರ್ತೀನಿ ಅಂತ. ಇನ್ನೂ ಬಂದಿಲ್ಲ, ನೋಡೋಣ ರೆಡಿ ಆಗೋಳ ಇಲ್ವಾ, ಇಲ್ಲ ವೆಯ್ಟ್ ಮಾಡಿಸ್ತಾಳ ಅಂತ. ನನಗೆ ಏನು ಬೇಕಾದ್ರೆ ಮಾಡ್ಬಿಡ್ತೀನಿ. ಅವನ ಅಜ್ಜಿ ವೆಯ್ಟ್ ಮಾಡಬೇಕು ಅಂದರೆ ಹೊರದೋಯ್ತದ ನನಗಂತೂ. 2000 years later. ಅವಳು ಗೊತ್ತಾಗ್ದಂಗೆ ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ನಾವು ಕುತ್ಕೊತೀವಿ. ಇವಾಗ ಅವಳು ರೂಮ್ಗೆ ಹೋಗಿದ್ದಾಳೆ, ರೂಮಿಂದ ಕರ್ಕೊಂಡು ಬರ್ತೀವಿ. ಇವಾಗ ಇದೇನು ಇಲ್ಲಿ ಬರ್ತಿದ್ಯಾ? ಒಂದು ಕಡೆ ಕುತ್ಕೋ ಕರೆಕ್ಟಾಗೆ. ಏನಣ್ಣ ಏನವ ಸಮಾಚಾರ? ನೀವು ಹೇಳ್ಬೇಕು, ನಾವು ಕೇಳ. ಅವಳೇನು ಇವಳು ಫೋನಲ್ಲೇ ಮುಳುಗೋಗವಳೆ. ಕರ್ಸಿರೋದನ್ನ ನೀವು ತಾನೇ ನೀವು ಮಾತಾಡ್ಬೇಕು. ಕೋಪ ಮಾಡ್ಕೊಂಡಿದ್ಯಾ? ಏನು ಇದೇಂತ ಸಪ್ಪಗಿದೆಯಲ್ಲ ಮತ್ತೆ. ಇನ್ನೊಂದು 2 ನಿಮಿಷ ಬಿಟ್ರೆ ಅತ್ತೆ ಕೊಡ್ತಾಳು. ನನ್ನ ಮೇಲೆ ಹಣೆ ಇಟ್ಟಳು. ನಮಗೇನು ಲೈಫಲ್ಲಿ ಬೇಜಾರು. ನಿಮ್ದು ಮಕ್ಕ ಇಷ್ಟ ಗಂಟೆ ಚೆನ್ನಾಗೈತಿ, ಇವಾಗ ಏನಾಯ್ತು? ನೋವಿದೆ, ಆಕ್ರೋಶ ಇದೆ, ಜೀವನನೇ ಸಾಕಾಗ್ಬಿಟ್ಟದಮ್ಮ. ಏನಾಯ್ತಣ್ಣ? ಏನು ಹೇಳಿ, ಬೇಜಾರಾಯ್ತೈತೆ. ಅಳ್ತಾ ಇದ್ದೀರಾ? ಏನಾದ್ರು ತಿಂತೀರಾ? ಏನು ಬೇಡ, ನೀವ್ಯಾಕೆ ಹಿಂಗಿದ್ರೆ ಹೇಳ್ರಿ. ಏನಿಲ್ಲ ಮೇಡಮ್, ಯಾಕಣ್ಣ ಲೈಫಲ್ಲಿ ಇಷ್ಟ ಗಂಟೆ ನಾವು ರೂಮ್ಗೆ ಹೋಗೋರ್ಗು ಚೆನ್ನಾಗೇ ಇದ್ರಿ ತಾನೆ, ಇವಾಗ ಲೈಫಲ್ಲಿ ಏನಾಗೋಯ್ತು? ಕೆಲವ್ರು ಅವರೇ ಬೇಜಾರು ಮಾಡೋಕ್ಕೆ ಅಂತಾನೆ ಅವ್ರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ನನಗೆ ಹೇಳ್ತಿದ್ದ ನನ್ನ ಮುಖ ಮಾತ್ರ ನೋಡ್ಬಿಡೋದು. ಈ ಗುಂಡಂಗಲ್ಲ, ಗೊತ್ತು ಅವಳು ಯಾರಿಗೂ ಏನು ಬೇಜಾರು ಮಾಡಲ್ಲ. ಅವಳೆ ಅಂತ ಬೇಜಾರು ಮಾಡ್ತಾರೆ. ಇವಾಗ ಯಾರು ಬೇಜಾರು ಮಾಡಿದ್ರು ನಿಮಗೆ? ಹಾಂ, ಇಲ್ಲ, ನನಗೆ ಲೈಫಲ್ಲೇ ಬೇಜಾರಾಗ್ಬಿಟ್ಟದು. ಯಾಕಣ್ಣ? ದಡಮ್ಮ ಕರಿಯಾನ? ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬೇಡ, ಭಯ ಆಯ್ತಾಯ್ತು ನನಗೆ. ಹೇಳ್ತಿದ್ನಲ್ಲ ಒಂದು ಹುಡುಗಿನ ಇಷ್ಟಪಡ್ತಾ ಇದೆ ಅಂತ. ನೆನ್ನೆ ಬ್ರೇಕಪ್ ಆಯಿತು. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಸಡನ್ ಆಗಿ ಬ್ರೇಕಪ್ ಅಂದ್ರೆ? ನನ್ನ ಮೇಲೆ ಹಣೆ ಕೇಳು ಯಾರಿಗೂ ಹೇಳಲ್ಲ ಅಂತ. ನನ್ನ ಮೇಲೆ ಹಣೆ ಇಟ್ಟೇಳು. ಆಯ್ತು, ಏನಾಯ್ತು ಹೇಳಿ. ನನ್ನ ಮೇಲೆ ಹಣೆ ಯಾರಿಗೂ ಹೇಳಲ್ಲ. ಯಾರು ನಾನು ಯಾರು ಕೇಳ? ಐಶುಗೆ ಹೇಳ್ಬಾರ್ದು, ಚಿಕ್ಕಮ್ಮಗೆ ಹೇಳ್ಬಾರ್ದು. ಆಯ್ತು, ಹಂಗೆ ಕರೆಕ್ಟಾಗಿ ಹಣೆ ಮಾಡು ಗುಂಡ. ನಿಮ್ಮ ಅಕ್ಕಂಗೂ ಹೇಳ್ಬಾರ್ದು, ನಿಮ್ಮ ಅಪ್ಪ ಅಮ್ಮಗೂ ಹೇಳ್ಬಾರ್ದು. ತಲೆನೇನೈತೈತೆ, ಅವಳ ಬಗ್ಗೆ ನೆನ್ಸ್ಕೊಂಡ್ರೆ ತಲೆನೈತೈತೆ ನನಗೆ. ಆಯ್ತಲ್ಲ, ಎಲ್ಲ ಹುಡುಗಿರಂಗಿರಲ್ಲ. ಕೆಲವೊಂದು ಹುಡುಗಿರು ಇರ್ತಾರೆ ಕಿತ್ತೋದವರು, ಹುಡುಗರು ಜೀವನನ ಹಾಳು ಮಾಡಾಕ್ಬಿಡ್ತಾರೆ. ಇವಾಗ ಆವಕ್ಕ ಏನು ಮಾಡಿದ್ರು ನಿಮಗೆ? ಎಂತಕ್ಕೆ? ರೀಸನ್ ಏನು? ರೀಸನ್ ಕೇಳಿದ್ರೆ ಹೇಳ್ತಾ ಇಲ್ಲ. ನನಗೆ ಗೊತ್ತು, ಅವಳು ಯಾರೋ ಇನ್ನೊಬ್ಳನ್ನ ಇಷ್ಟಪಡ್ತಾವಳೆ. ಅದೇನೇ ಇನ್ನೊಬ್ಬನ್ನ. ಕಾಮಿಡಿ ಮಾಡ್ತಾ ಇದೀಯಾ? ಸೀರಿಯಸ್ ಆಗಿ ನಿಜ ಹೇಳ್ತಿದ್ದೀರಾ? ಯಾಕೆ ನಗ್ತಾ ಇದೆಯಾ? ನಂಗೆ ನಗು ಬರ್ತೈತಿ. ನಿಜವಾಗ್ಲೂ ನೀನು ಲವ್ ಮಾಡ್ತಿದ್ರೆ ನಮಗಾಗ್ತದೆ, ಅದಕ್ಕೆ ನಗು ಬರ್ತೈತಿ. ಲವ್ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ಯಾವ ಹುಡುಗಿನ ಅಂತ ಗೊತ್ತಿಲ್ಲ. ಎಷ್ಟು ವಯಸ್ಸು ನಮ್ಗೀಗ? 26, 27. ಮತ್ತೆ ಒಂದು ಒಂದು ಹುಡುಗಿನ ಲವ್ ಮಾಡಿರಲ್ವಾ? ಗೊತ್ತು ನೀವು ಲವ್ ಮಾಡ್ತಾ ಇದ್ದೀರಾ ಅಂತಾರೆ, ಯಾವ ಹುಡುಗಿ ಅಂತಾನು ಗೊತ್ತಿಲ್ಲ. ನಿನ್ಗೆ ಹೇಳಿದ್ದೆ ತಾನೇ ನಿನಗೆ? ಅಂದ್ರೆ ಅವಾಗ ಹೇಳಿದ್ರೆ ಕ್ರಶ್ ಇತ್ತು ಅಂತ. 24 ಗಂಟೆ ನಾನು ಯಾವ ಹುಡುಗಿಗೂ ಟೈಮ್ ಕೊಡ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಹುಡುಗಿರ್ ಕಂಡ್ರೆ ಆಯ್ತಾ ಇರಲಿಲ್ಲ ನನಗೆ. ಅದು ಗೊತ್ತು. ಅವಳಿಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಟೆಕ್ಸ್ಟ್ ಮಾಡೋದು. 4 ವರ್ಷದ ಲವ್ವು. ಸಡನ್ ಆಗಿ ಹಿಂಗಾಯ್ತು ಅಂದ್ರೆ ನಿಮ್ಮಿಂದ ಏನಾದ್ರು ಬೇಜಾರಾಗಿರ್ಬೋದೇನೋ, ಕೇಳಬೇಕಿತ್ತು ತಾನೆ. ನಾನು ಕೇಳ್ತಾ ಇದ್ದೀನಿ ರೀಸನ್ನು. ಏನು ಮಾಡಲಿ ನಾನು ಏನು ತಪ್ಪಾಯ್ತು ಹೇಳು ಅಂತ. ಅವ್ರೇನಂತಾರೆ? ಮೊನ್ನೆಯಿಂದ ಮಾತಾಡ್ತಾಳ ನನ್ನ ಜೊತೆ. ನೆನ್ನೆ ಫೋನ್ ಮಾಡಿದ್ದಕ್ಕೆ ಆಯಿತು ಬೇಕಾಗಿಲ್ಲ ಹೋಗು ಬ್ರೇಕಪ್ ಅಂತಾಳೆ. ತಲೆನೇ ಕೆಟ್ಟೋಯ್ತಾಯ್ತು. ಬಿಡಿ, ಅವ್ರಿಗೆ ಒಂದು 2 ದಿನ ಟೈಮ್ ಕೊಡಿ, ಆಮೇಲೆ ಅವ್ರಿಗೆ ಕಾಲ್ ಮಾಡ್ತಾರೆ ಅನ್ಸುತ್ತೆ. एक बार धोखा खा चुका हूँ, दोबारा नहीं खाऊंगा. ಬ್ರೇಕಪ್ ಅಂತವಳೆ ಅಮ್ಮ. ಬ್ರೇಕಪ್ ಅಂದ್ರೆ ಮತ್ತೆ ಯಾವತ್ತೂ ಫೋನೇ ಮಾಡಲ್ವ ಅವರು? ಫೋನ್ ಮಾಡ್ತಾಳೆ, ಆದರೆ ಲವ್ ಇರುತ್ತಾ? ಗುಂಡ ಹೇಳು ಗುಂಡ ಇವಳಿಗೆ.
ಇವಾಗ ಅವ್ರು ಬೇರೆಯವ್ರನ್ನ ಇಷ್ಟಪಡ್ತಾರ ತಾನೆ, ಮತ್ತೆ ಅವ್ರ ಪಾಡ್ಗೆ ಅವ್ರನ್ನ ಬಿಡ್ಬೇಕು ತಾನೆ. ಅಣ್ಣ ಪ್ರೀತಿ ಯಾವತ್ತೂ ನಮ್ಮ ಹತ್ರ ಇರ್ಬೇಕು ಅನ್ನೋದು ಸ್ವಾರ್ಥ ಆಗುತ್ತೆ. ಇವೆಲ್ಲ ಹೇಳಕ್ ಸರಿ, ನೀ ರಿಯಲ್ ಲೈಫಲ್ಲಿ ಇವೆಲ್ಲ ಆಗಲ್ಲ. ನೀನ್ ಚಿಕ್ಕ ಹುಡುಗಿ ಇವೆಲ್ಲ ಅರ್ಥ ಆಗಲ್ಲ ನಿಮಗೆ. ಸುಮ್ಮನೆ ಇಲ್ಲ ಅನ್ರೆಸ್ಪೆಕ್ಟು. ನಾವೇನಾದ್ರೂ ಮಾತಾಡ್ಬೇಕಾ ಅಕ್ಕನ ಹತ್ರ? ಏಯ್ ಆಟ ಆಡ್ತಿದ್ಯಾ? ಮತ್ತೀಗ ಏನ್ ಮಾಡೋಣ? ಮೊದಲೇ ಅವ್ಳು ಲೂಸ್ ಥರ ಆಡ್ತಾಳೆ. ಬರೀ ಈಗೋ ಪ್ರಾಬ್ಲಮ್, ಬರೀ ಈಗೋ ಪ್ರಾಬ್ಲಮ್ ಅವಳಿಗೆ. ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಮೂವನ್ ಆಗಿ ಅಣ್ಣ, ನಮ್ಮನ್ ಬೇಡ ಅಂತ ಬಿಟ್ಟೋದ್ರ ಬಗ್ಗೆ. ಇದೇನು ಮೂವಿನೇನ ಮೂವನ್ ಆಗಕ್ಕೆ? ಇದು ಲೈಫ್ ಕಣೆ. ದಡಮಂಗ್ ಗೊತ್ತಾ ಅಶ್ವಿನಿ ಅಕ್ಕಂಗೆ? ಯಾರಿಗೂ ಗೊತ್ತಿಲ್ಲ. ನನ್ನ ಮಕ್ಕಳು ಹಾಲಿವುಡ್ ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡ್ಬೇಕು ಆಸ್ಕರ್. 4 years ಇಂದ ಫ್ರೆಂಡ್ ಅಂತ ಗೊತ್ತು ಅಷ್ಟೇ. ಆಚೆ ಎಲ್ಲ ಹೋಗ್ತಿದ್ದು ನಾನು. ಮೊನ್ನೆ ತಾನೇ ಕೇರಳ ಟ್ರಿಪ್ ಹೋಗಿದ್ದು ಬಂದು. ಇವಾಗ ಅವ್ರ ಮನೇಲಿ ಯಾರಿಗಾದ್ರೂ ಗೊತ್ತಾ? ಅವ್ರ ಮನೆಗೂ ಅಷ್ಟೇ ಫ್ರೆಂಡ್ ಅಂತ ಗೊತ್ತು. ಏನೋ ಟೈಮ್ ಪಾಸಿಗೆ ಮಾತಾಡ್ತಾವನೆ ಅಂತ ಅನ್ಕೊಂಡವಳು ಇವಳು. ನನಗೆ ನಿಜ ಲವ್ ಮಾಡ್ತಿರೋದು ನಂಬೇಕಂತಾನೆ ಅನಿಸ್ತಿಲ್ಲ. ಏಯ್ ಯೋಚನೆ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೀನಿ. ಯಾರೇ ಇವಳು? A few inches later. ಆದ್ರೂ 4 ವರ್ಷದ ಪ್ರೀತಿನ ಬಿಟ್ಟವ್ರೆ ಅಂತಂದ್ರೆ ಏನು ಹೇಳೋಕ್ಕಾಗುತ್ತೆ? ಏನ 4 ವರ್ಷದ ಪ್ರೀತಿನ ಬಿಟ್ಟವ್ರೆ ಅಂದ್ರೆ ಏನು ಹೇಳೋಕ್ಕೈತೈತೆ ಅಂದ್ರೆ. ಅವಳು ಆ ಥರ ಹುಡುಗಿ ಅಲ್ಲ ಗುಂಡ, ಆ ಥರ ಹುಡುಗಿನೇ ಅಲ್ಲ. ಎಂತಕ್ಕೆ ಹಿಂಗೆ ಆಲ್ ಆಫ್ ಸಡನ್ ಚೇಂಜ್ ಆಗೋದ್ಲು? ನನ್ನ ಕಂಡ್ರೆ ಇಷ್ಟ ಆಗ್ತಾ ಇಲ್ಲ, ಅವಳಿಗೆ ಮಾತಾಡ್ತಾ ಇಲ್ಲ ಅಂತ ನನಗೆ ಡೌಟ್ ಇರೋದು. ಬಟ್ ಕ್ಲಾರಿಟಿ ಇಲ್ಲ. ನಂಗಂತೂ ಗೊತ್ತಾಗ್ತಾ ಇಲ್ಲ ಇವಾಗ ನಾನೇನು ಹೇಳಲಿ ಅಂತ. ನನಗೆ ನೀನು ಲವ್ ಮಾಡ್ತಿದ್ಯಾ ಅಂತಲೇ ನಂಬಿಕೆ ಗೊತ್ತಿಲ್ಲ. ನಾನು ನಿಜ ನಂಗೆ ಸುದ ಅದಕ್ಕೆ ನಾನು ಮಾತಾಡ್ಸ್ಬಿಟ್ಟು ಸೈಲೆಂಟಾಗಿ ಅವಳ ಹತ್ರ ಮಾತಾಡಿ. ನಂಗೆ ನಿಜ ನಂಬಿಕೆನೇ ಗೊತ್ತಿಲ್ಲ. ಸುಮ್ಮನೆ ಕೂತಿದ್ದೆ ಯೋಚನೆ ಮಾಡ್ಕೊಂಡು. 4 ವರ್ಷದ ಲವ್ ಕಣೆ. ನಂಬಲ್ಲ. ಆಯ್ತು ನಂಬೇಡ ಬಿಡ. ಅಲ್ಲಿ ನಾನೊಂದು ಮಾತು ಕೇಳ್ತೀನಿ, ಹೇಳ್ತೀಯಾ? ನಿಂಗೆ ಅನ್ಸಿಲ್ವ ಅಣ್ಣ ಒಂದ್ಸಲಿ ಅದು ಲವ್ ಮಾಡಿರ್ಬೋದು ಅಂತ? ಅನ್ಸಿಲ್ಲ? ನಿಜ ಅನ್ಸಿಲ್ಲ. ಊರಿಗೆ ಬಂದಮೇಲೆ ಜಗ್ತಿ ಮೇಲೆ ಕೂತ್ಕೊಂಡು ನಾನು ಏನು ಮಾಡ್ತಾ ಇದ್ದೆ? ನನಗೇನು ಗೊತ್ತು ನೀವೇನು ಮಾಡ್ತಿದ್ರಿ? ಅವಳ ಜೊತೆ ಟೆಕ್ಸ್ಟ್ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ದೆ. ಮೆಸೇಜ್ ಮಾಡ್ಬೋದಲ್ವಾ? ಅವ್ರ ಜೊತೆನೇ ಮಾಡ್ತಾರೆ ಅಂತ ಹೆಂಗೆ ಅನ್ಕೋಬೇಕು? ಓ ನೈಟ್ 11 ಗಂಟೆ ಆದರೂ ಮಾಡ್ಕೊಂಡು ಕೂತ್ಕೋತಾರೆ ಮನ್ಕೊಳಕ್ ಬಿಟ್ಟು. ನಾನು ನಂಬಲ್ಲ. ಅವಳು ಪಾಸಿಟಿವ್ ಮೈಂಡ್. ಪಾಸಿಟಿವ್ ಅಲ್ಲ, ದಡ್ಡಿ ಇವಳು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹೌದು, ನನ್ನ ದಡ್ಡಿ ಅಂತಾನೆ ಅನ್ಕೊಂಡು ನಾನು ನಂಬಲ್ಲ. ಆಯ್ತು ಬಿಡು ನಂಬರ್. A few moments later. ನಾನು ನೋಡೋಣ, ನನ್ನ ಹತ್ರ 2 ಆಪ್ಷನ್ ಇದೆ ಅಣ್ಣ. ಅವ್ರನ್ನ ಮರ್ತ್ಬಿಟ್ಟು ನಂಗೆ ಯಾವ ಆಪ್ಷನ್ ಬೇಡಮ್ಮ. ನನ್ನ ಮೇಲೆ ಗರಂ ಆದ್ರೆ ಹೋಗಿ ನಿಮ್ಮ ಹುಡುಗಿ ಹತ್ರ ಮಾತಾಡ್ಬೇಕಿತ್ತು ಇದೇ ಥರ. ಬಿಡು ಆಯ್ತು, ಇವಾಗ ಆಪ್ಷನ್ ಎಲ್ಲ ಕೊಡಬೇಡ. ಈ ನಿಮ್ಮ ಕೋಪನೇ ಈಗಿನ ನಿಮ್ಮ ಪರಿಸ್ಥಿತಿ ಕಾರಣ ಅನ್ಸುತ್ತೆ. ಪಾಠ ಮಾಡ್ತಾ ಇದೆಯಾ ನೀನು ನನಗೆ? ನಾನು ಇನ್ನೇನು ಹೇಳಿ? ಏನು ಹೇಳ್ಬೇಡ ಬಿಡು ಆಯ್ತು. ನಾನು ಜಸ್ಟ್ ನಿನ್ನ ಹತ್ರ ಶೇರ್ ಮಾಡಿದ್ದೆ ಅಷ್ಟೇ. ಇವೆಲ್ಲ ಕಾಮಿಡಿ ಆಗೋದೆ ನಮ್ಮ ಪರಿಸ್ಥಿತಿ. ಅವಳಿಗೆ ನಂಬಿಕೆನೇ ಇಲ್ಲ, ಇವಳಿಗೆ ಹೇಳ್ತಾ ಇದ್ರು ಅರ್ಥ ಆಯ್ತಾ ಇಲ್ಲ. ಏನು ಮಾಡಲಿಲ್ಲ. ನನಗೆ ಏನು ಗೊತ್ತಿಲ್ಲ, ನಾನು ನಂಬಲ್ಲ. ನಾನು ಕೊಬ್ಬ ಬರ್ಸ್ಬಿಡ ಬರದಾ ಫ್ರಾಂಕ್ ಬಿಡಕ್ಕೆ ನಿಂತಿದ್ದು ನಾನು ಬರ್ತೀನಿ. ಗೊತ್ತಾಗೋಯ್ತು ಅವಳಿಗೆ. ಮೈಕ್ ನೋಡಿದ್ಲಾ? ಅಯ್ಯೋ ನಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ. ಏನೂ ಮಾಡೋಕ್ಕಾಗಲ್ಲ. ಸರಿ ಅವಳ ಗುಂಡಾ ಅಟ್ಟರ್ ಫ್ಲಾಪ್ ಆಗೋಯ್ತು ನಮ್ಮ ಪ್ರ್ಯಾಂಕ್. ಏಯ್ ಏನೇ ನಿಂದು? ಹಾಂ ಸುಮ್ಮನೆ ಹೇಳು. ನಿಜ ಹೇಳು, ಹೆಂಗ್ ಗೊತ್ತಾಯ್ತು ನಿನಗೆ? ಅಲ್ಲಿ ನೀವು ಮೈ ಕರ್ಕೊಂಡಾಗ ನಂಗೆ ಗೊತ್ತಾಗಲ್ವಾ? ಇದು 4 ವರ್ಷದ ಲವ್ನ ಯಾರಾದ್ರೂ ಬಿಡ್ತಾರೆ ಅಂತಂದ್ರೆ ಏನ್ ಮಾಡ್ಬೇಕು ಹೇಳು? ಮಾತಾಡ್ತಿದೀವಿ ಅಂತಂದ್ರೆ ಹೆಂಗೆ ಗೊತ್ತಾ, ಸುಳ್ಳು ಅವ್ರಿಗೆ ಮನ್ಸಿಗೆ ಟಚ್ ಮಾಡ್ಬೇಕು. ನಂಗೆ ಟಚ್ ಮಾಡ್ತಿಲ್ಲ ನಿಲ್ವಾ? ನಂಗೆ ಜಾಸ್ತಿ ಅಂದ್ರೆ ಯಾವ್ದಾರು ಒಂದ್ ಹೇಳ್ತವ್ರೆ ಅಂತಂದ್ರೆ ಕರ್ಗೋಗ್ಬಿಡ್ತಾರೆ. ನೀನ್ ಆಕ್ಟಿಂಗೇ ಮಾಡ್ತಾ ಇಲ್ಲ. ನಾನು ನಿಜ ಫಿಕ್ಸ್ ಆಗ್ಬಿಟ್ಟಿದೀನಿ. ಈ ವಣ್ಣಂಗೂ ಲವ್ ಮಾಡಕ್ ಬರುತ್ತಾ? ಈ ವಣ್ಣ ಹಿಂಗ್ ಮಾತಾಡ್ತೈತೆ, ಲವ್ ಮಾಡೈತ ಅನ್ನೋ ಡೌಟ್. ಈ ಮುಸುಡಿಗೆ ಯಾರು ಲವ್ ಮಾಡ್ತಾರೆ ಅಂತ ಅವಳಿಗೆ. ಆತರ ಅಂತ ಏನಲ್ಲ, ನೀವು ಲವ್ ಮಾಡ್ತೀರಾ ಅನ್ನೋ ಡೌಟ್ ಅವಳು. ನಾನು ಲವ್ ಮಾಡಲ್ಲ ಅಂತನಾ? ಅದು ನಾನೇ ಹೋಗಿ ಪ್ರಪೋಸ್ ಮಾಡಿದೆ ಅಂತ ಬೇರೆ ಹೇಳ್ತೀರಾ ನೀವು? ಅದು ನಿಮ್ಗಿರೋ ಎಷ್ಟು ಈಗೋ ಐತಿ ನಿಮ್ಗೆ ಇದು ಪ್ರಪೋಸ್ ಮಾಡ್ತೀರಾ? ನಾನು ನಂಬೇಕು. ಆಮೇಲೆ ಏನ ಆಲ್ಫಾ ಮೇಲ್ ಅಂತೆ. ಗಾಯ್ಸ್ ಅಟ್ಟರ್ ಫ್ಲಾಪ್ ಆಗಿದ್ದೀನಿ ಈ ಪ್ರ್ಯಾಂಕ್ ಅಲ್ಲಿ. ನಾನೇ ಏನಾಗಿರೋದು? ನಮ್ಮ ರಕ್ಷಿತಾ ಅಲಿಯಾಸ್ ಗುಂಡ ಗೆದ್ದಿದ್ದಾರೆ. ನಾನು ಅಮ್ಮು ಪ್ಲಾನ್ ಮಾಡಿದ್ವಿ, ಆದ್ರೂ ನಾವು ನನ್ನಿಂದ ಕ್ಲೀನ್ ಆಗಿ ಸೋತಿದೀವಿ ಪ್ರ್ಯಾಂಕ್ ಅಲ್ಲಿ. ಆಕ್ಟಿಂಗ್ ಮಾಡಿದೀನಿ. ಮುಂದೆ ಎಲ್ಲ ಯಾವತ್ತೂ ಒಳ್ಳೆಯ ವ್ಯಕ್ತಿ ಒಂದು ಹುಡುಗಿಗೋಸ್ಕರ ಅಳ್ತವ್ರಿ ಅಂದ್ರೆ ಏನಿದು ಅಂತ ನಂಗೆ ಅಲ್ಲೇ ನೋಡ್ಕೊಂಡು ಹೇಳು. ನಾನು ಹೇಳಲ್ಲ. ನಿಮ್ಗೇನ್ ಅನಿಸ್ತು ಅಮ್ಮ? ನೋ ಕಮೆಂಟ್ಸ್. ಹಳ್ಳಿ ಹುಡುಗಿ ಆಗಿದ್ರು ಹಳ್ಳಿ ಹುಡುಗಿ ಆಗಿದ್ರು ಹಳ್ಳಿಗ್ ಬೀಳಲ್ಲ ಅನ್ನೋದು ತೋರ್ಸ್ಕೊಟ್ಲ.
ಹಳ್ಳಿ ಹುಡುಗಿ ಆಗಿದ್ರು ಹಳ್ಳಕ್ ಬೀಳಲ್ವಂತೆ. ಸೂಪರ್, ಕಂಗ್ರ್ಯಾಚುಲೇಷನ್, ಗೆದ್ದಿದ್ಯಾ ಈ ವಿಡಿಯೋದಲ್ಲಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಬೆಲ್ ಐಕನ್ ಅಂತೆ ಹೊಡಿಬೇಕಂತೆ, ಹೊಡೀರಿ ಎಲ್ಲ ಅಷ್ಟೇ.